ಹಲೋ ನಮಸ್ಕಾರ ವೆರಿ ಗುಡ್ ಆಫ್ಟರ್ನೂನ್ ನಾನು ನಿಮ್ಮನೆ ಮಗಳು ರಜನಿ ನೀವು ನೋಡ್ತಾ ಇದ್ದೀರಾ ನಿಮ್ಮ ಅಚ್ಚುಮೆಚ್ಚಿನ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ ಎಸ್ ನಾವು ಕೊಟ್ಟಂತ ಚಾಲೆಂಜ್ನಲ್ಲಿ ವಿನ್ ಆಗಿ ನಮ್ಮ ಪಾಕಶಾಲೆಯಲ್ಲಿ ಒಂದು ಡೆಲಿಕಸಿ ಮಾಡ್ತೀನಿ ಅಂತ ಶ್ರೀದೇವಿ ಅವರು ಬಂದಿದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ನಮಸ್ಕಾರ ಶ್ರೀದೇವಿ ಅವರೇ ಎಲ್ಲಿಂದ ಎಸ್ ತುಂಬಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಎಲ್ಲಿಂದ ಬರ್ತಾ ಇದ್ದೀರಾ ನಾನು ವಿವಿಪುರಂನಿಂದ ಬರ್ತಾ ಇದ್ದೀನಿ ಓಕೆ ಸೊ ಏನು ಮಾಡ್ತಾ ಇದ್ದೀರಾ ಇವತ್ತು ನಮ್ಮ ಸ್ಪೆಷಲ್ ಲೇಡೀಸ್ ಫಿಂಗರ್ ಸ್ಪೆಷಲ್ ಓಕೆ ಸೊ ಲೇಡೀಸ್ ಫಿಂಗರ್ಸ್ ಅಲ್ಲಿ ಜನರಲ್ ಆಗಿ ನಾವು ಗೊಜ್ಜು ಪಲ್ಯ ಮಾಡ್ತೀವಿ ಸೊ ನಾನು ಒಂದು ಆಂಧ್ರ ಡಿಶ್ ತೋರಿಸ್ತಾ ಇದ್ದೀನಿ ಆಂಧ್ರ ಪ್ರದೇಶದು ಫೇಮಸ್ ಡಿಶ್ ಬೆಂಡಿ ಫ್ರೈ ಅಂತ ಹೇಳ್ಬಿಟ್ಟು ಓಕೆ ಇದು ಡ್ರೈ ಇರುತ್ತೆ ಡ್ರೈ ಐಟಮ್ ಇದು ಜರ್ನೀಸ್ಗೂ ತಗೊಂಡು ಹೋಗ್ಬೋದು 4-5 ಡೇಸ್ ಸ್ಟೋರ್ ಕ್ಯಾರಿ ಮಾಡ್ಕೋಬಹುದು ಸೊ ಇಟ್ಸ್ ಯೂಸ್ ಫಾರ್ ಬ್ಯಾಚುಲರ್ಸ್ ಓಕೆ ಫಾರ್ ಟ್ರಾವೆಲ್ ಪರ್ಪಸ್ ಎಸ್ ಸೊ ತುಂಬಾ ಚೆನ್ನಾಗಿರುತ್ತೆ ಒಂಥರ ಸ್ಪೈಸಿ ಐಟಮ್ ಓಕೆ ವೆರಿ ನೈಸ್ ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬೆಂಡೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ ಆಮೇಲೆ ಒಗ್ಗರಣೆಗೆ ಬಂದ್ಬಿಟ್ಟು ಸಾಸಿವೆ ಜೀರಿಗೆ ಹಿಂಗು ಪೌಡರ್ಗೆ ಧನಿಯಾ ಉಪ್ಪು ರೆಡ್ ಚಿಲ್ಲಿ ಪೌಡ್ರ್ ಒಣ ಕೊಬ್ಬರಿ ಬೆಳ್ಳುಳ್ಳಿ ಓಕೆ ಸೊ ಇಷ್ಟೇ ಬೇಕಾಗಿರುತ್ತೆ ಸಿಂಪಲ್ ಬಟ್ ತುಂಬಾ ಚೆನ್ನಾಗಿ ಟೇಸ್ಟಿ ಆಗಿರುತ್ತೆ ಓಕೆ ಸೊ ಫಸ್ಟ್ ಮಿಕ್ಸಿಗೆ ಮಾಡ್ಕೊಂಡ್ಬಿಡೋಣ ಸೊ ಫಸ್ಟ್ ಒಣ ಕೊಬ್ಬರಿ ಕೊಡಿ ಸೊ ನಾನು ಮಿಕ್ಸಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನೀವು ಎಣ್ಣೆ ಡೀಪ್ ಫ್ರೈಗೆ ಇಡ್ತೀರಾ ಓ ಶೋರ್ ನಾವು ಉಪಯೋಗಿಸ್ತಾ ಇದ್ದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದರಲ್ಲಿ ವಿಟಮಿನ್ ಎ ಡಿ ಆ್ಯಂಡ್ ಇ ಇದೆ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಸ್ವಲ್ಪನೇ ಎಣ್ಣೆ ಬಳಸಿ ಜಾಸ್ತಿ ಅಡುಗೆ ಮಾಡ್ಬೋದು ಫಾರ್ ಯುವರ್ ಕಂಪ್ಲೀಟ್ ಫ್ಯಾಮಿಲಿ ಹೆಲ್ತ್ ಫ್ರೀಡಮ್ ಜೊತೆ ಆಹಾರ ಫ್ರೀಡಮ್ ಜೊತೆ ಆನಂದ ಓಕೆ ಇವಾಗ ಧನಿಯಾ ಕೊಡಿ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಜೀರಿಗೆ ಇದು ಅಷ್ಟೇ ಒಂದು ಅರ್ಧ ಸ್ಪೂನು ಇಲ್ಲಾಂದರೆ ಫ್ಲೇವರ್ ಚೇಂಜ್ ಆಗೋಗ್ಬಿಡುತ್ತೆ ಜಾಸ್ತಿ ಆಗಿದೆ ಓಕೆ ಸೊ ಉಪ್ಪು ಖಾರ ರೆಡ್ ಚಿಲ್ಲಿ ಪೌಡರ್ ಇದು ನಮ್ಮ ಇಷ್ಟ ಖಾರ ಬೇಕು ಅಂದರೆ ಖಾರ ಹಾಕೋಬೋದು ನೆಕ್ಸ್ಟ್ ಬೆಳ್ಳುಳ್ಳಿ ಕೊಡಿ ಅದೆಷ್ಟು ಡ್ರೈ ಪೌಡರ್ ಮಾಡ್ಕೊಳ್ಳೋಣ ಫಸ್ಟ್ ಓಕೆ ಸೊ ಡ್ರೈ ಪೌಡರ್ ಆಗಿದೆ ಓಕೆ ಸೊ ಎಣ್ಣೆನೂ ಕಾಗಿದೆ ಅನಿಸುತ್ತೆ ಎಸ್ ಏನು ಹಾಬೀಸ್ ನಿಮ್ಮದು ನಂದು ಮೇನ್ ಬಂದ್ಬಿಟ್ಟು ಕುಕ್ಕಿಂಗ್ ಹಾಬಿ ಇದೆ ಓಕೆ ಸೈಡ್ ವೈಸ್ ಆರ್ಟ್ ಮಾಡ್ತೀನಿ ಏನು ಆರ್ಟ್ ಮಾಡ್ತೀರಾ ಜಸ್ಟ್ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಲ್ಲ ಆಮೇಲೆ ಲೈಟಾಗಿ ಪೇಂಟಿಂಗ್ಸ್ ಮಾಡ್ತೀನಿ ಬಟ್ ನಾಟ್ ಎಕ್ಸ್ಪರ್ಟ್ ಅಂದರೆ ಕುಕ್ಕಿಂಗಲ್ಲಿ ತುಂಬ ನಂದೇ ಹೊಸದಾಗಿ ವೆರೈಟೀಸ್ ಎಲ್ಲ ಟ್ರೈ ಮಾಡ್ತಾ ಇರ್ತೀನಿ ಓಕೆ ಓಕೆ ಆಮೇಲೆ ತುಂಬ ಕಾಂಪಿಟಿಷನ್ಸ್ಗೆ ಹೋಗ್ತಾ ಇರ್ತೀನಿ ಎಲ್ಲ ಕಡೆ ಫುಡ್ ಕಾಂಪಿಟಿಷನ್ಸ್ಗೆ ಆ ಥರ ಪ್ಯಾಷನ್ ಡೆವಲಪ್ ಮಾಡ್ಕೊಂಡಿದ್ದೀನಿ ಓಕೆ ಸೊ ಎಣ್ಣೆ ಬಿಸಿ ಆಗಿದೆ ಓಕೆ ಸೊ ಇದು ಕ್ರಿಸ್ಪಿಯಾಗಿ ನಾವು ಫ್ರೈ ಮಾಡ್ಕೋಬೇಕು ಟಿಶ್ಯೂ ಪೇಪರ್ ಕೊಡಿ ಪ್ಲೇಟ್ ಟಿಶ್ಯೂ ನಿಮ್ದು ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀನಿ ಪಾಕಶಾಲಾ ಪ್ರೋಗ್ರಾಮು ತುಂಬ ಇಷ್ಟ ಆಗುತ್ತೆ ಹೊಸ ಹೊಸ ರೆಸಿಪೀಸಿಂದ ಗೌರಿ ಅಮ್ಮಂದು ಮೆಡಿಕಲ್ ವ್ಯಾಲ್ಯೂ ಮೆಡಿಸಿನೇಟೆಡ್ ರೆಸಿಪೀಸ್ ಇರುತ್ತಲ್ಲ ಸೊ ಅದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಶೆಫ್ ನವೀನ್ ನಮ್ಮ ಗುರು ಥರ ನಾವು ಅನ್ಕೊಂಡ್ಬಿಟ್ಟಿದ್ದೀವಿ ಅವ್ರದ್ದು ನೋಡಿ ತುಂಬಾ ಪ್ಲೇಟಿಂಗ್ ಕಲ್ತಿದ್ದೀನಿ ನಾನು ಆ್ಯಕ್ಚುಲಿ ತುಂಬಾ ಇಷ್ಟ ಅವ್ರದ್ದು ಪ್ಲೇಟಿಂಗ್ ಆಗಲಿ ಅವ್ರದ್ದು ಡಿಫ್ರೆಂಟ್ ರೆಸಿಪೀಸ್ ಆಗಲಿ ಓಕೆ ಥ್ಯಾಂಕ್ ಯು ನಿಮ್ಮ ಆ್ಯಂಕರಿಂಗು ತುಂಬ ಫ್ರೆಂಡ್ಲಿ ಆಗಿರುತ್ತೆ ಥ್ಯಾಂಕ್ ಯು ಇದು ನಿಮ್ಮ ಓನ್ ರೆಸಿಪಿನಾ ಇಲ್ಲ ಆ್ಯಕ್ಚುಲಿ ಇದು ಆಂಧ್ರ ಕಡೆ ಒಂದು ಮದುವೆಗೆ ಅಟೆಂಡ್ ಆಗಿದ್ದೆ ಸೊ ಅವರಲ್ಲಿ ಬಡಿಸಿದ್ರು ಸೊ ತುಂಬ ಇಷ್ಟ ಆಯಿತು ನೀವೇನಾದರೂ ಇದನ್ನ ಇಂಪ್ರೂಸೇಷನ್ ಮಾಡಿದ್ದೀರಾ ಹೇಗೆ ಏನಿಲ್ಲ ಆ್ಯಕ್ಚುಲಿ ಇದು ಅವರು ಒರಿಜಿನಲ್ ರೆಸಿಪಿನೇ ಇಟ್ಸ್ ಅ ಟ್ರೆಡಿಷನಲ್ ಡಿಶ್ ಓಕೆ ನಿಮ್ಗೆ ತಿಂದಿದ ತಕ್ಷಣ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ ಅಂತ ಅದು ಗೊತ್ತಾಯ್ತು ಫ್ಲೇವರ್ ಡಾಮಿನೇಟ್ ಮಾಡ್ತಾ ಇತ್ತು ಓಕೆ ಸೊ ಗೆಸ್ ಮಾಡಿದೆ ಅವ್ರನ್ನ ಕೇಳ್ಕೊಂಡೆ ಏನು ಅಂತ ಸೊ ಇಟ್ ವಾಸ್ ಕರೆಕ್ಟ್ ಸೊ ಅದು ಕಂಟಿನ್ಯೂ ಮಾಡ್ಕೊಂತ ಬಂದೆ
ಕ್ರಿಸ್ಪಿ ತರ ಹಾಂ ಆಗ್ಬೇಕಾ ಫುಲ್ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ. ಒಂದು 5 ಮಿನಿಟ್ಸ್ ಟೈಮ್ ಆಗುತ್ತೆ ಅಷ್ಟೇ ಇದಕ್ಕೊಂದು. ಸೊ ಯಾರ್ಯಾರು ಇದ್ದೀರಾ ಮನೆಯಲ್ಲಿ? ಅತ್ತೆ ಮಾವ, ನಮ್ಮ ಹಸ್ಬೆಂಡ್, ಇಬ್ಬರು ಮಕ್ಕಳು, ಒಂದು ಮಗ ಒಂದು ಮಗಳು. ಹೌದಾ? ಏನ್ ಮಾಡ್ತಾ ಇದ್ದಾರೆ ಮಕ್ಕಳು? ಮಗಳು 9th ಸ್ಟ್ಯಾಂಡರ್ಡ್, ಮಗ 5th ಸ್ಟ್ಯಾಂಡರ್ಡ್. ಸೊ ಅದು ಫ್ರೈ ಆಗೋಷ್ಟೊತ್ತಿಗೆ ಒಗ್ಗರಣೆ ಹಾಕೊಂಡ್ಬಿಡೋಣ. ಶೋರ್. ಎಣ್ಣೆ ಹಾಕ್ಲಾ? ಹಾಂ ಸ್ವಲ್ಪ ಎಣ್ಣೆ, 1 ಟೀ ಸ್ಪೂನ್ ಅಷ್ಟು. ಸೊ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋಣ. ಒಗ್ಗರಣೆ ಸ್ವಲ್ಪ ಸಾಸಿವೆ. ಜನರಲಿ ನಾವು ಹೆಂಗೆ ಒಗ್ಗರಣೆಗೆ ಏನು ಹಾಕ್ಕೊಂತೀವಿ ಅಷ್ಟೇ, ಸಾಸಿವೆ ಜೀರಿಗೆ ಕರಿಬೇವು ಹಿಂಗು. ಸೊ ಈಗ ಜೀರಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು, ಹಾಫ್ ಮಾಡಿ. ಸೊ ಇದಾಗಿದೆ, ಕ್ರಿಸ್ಪಿ ಆಗಿದೆ. ಇಷ್ಟು ಕ್ರಿಸ್ಪಿ ಆದರೆ ಸಾಕು. ಸೊ ಇದ್ರ ಜೊತೆಗೆ ಸ್ವಲ್ಪ ನಾವು ಗೋಡಂಬಿ ಮತ್ತು ಕಡಲೆಕಾಯಿ ಬೀಜ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ರಿಚ್ ಆಗಿ ಕಾಣಿಸುತ್ತೆ ಟೇಸ್ಟ್. ಓಕೆ. ಸೊ ಇದು ಅಷ್ಟೇ ಗೋಲ್ಡನ್ ಬ್ರೌನ್ ಸಾಕು. ರೀಸೆಂಟಾಗಿ ಯಾವುದಾದ್ರೂ ರೆಸಿಪಿ ಟ್ರೈ ಮಾಡಿದ್ರಾ ನಮಗೆ ಹೊಸದು? ಇವಾಗ ಸಮ್ಮರ್ ಅಲ್ವಾ, ಆಲ್ಮೋಸ್ಟ್ ಅಲ್ಲೆಲ್ಲ ಡೆಸರ್ಟ್ಸ್ ಟ್ರೈ ಮಾಡ್ತಾ ಇದ್ದೀನಿ. ಓಕೆ. ಸೊ ಮಕ್ಕಳು ಮನೆಯಲ್ಲಿರ್ತಾರೆ, ಬಿಸಿಲು. ಹೌದು. ಸೊ ಆಲ್ಮೋಸ್ಟ್ ಆಲ್ ಡೆಸರ್ಟ್ಸ್, ಅದು ಎಸ್ಪೆಷಲಿ ಚಾಕ್ಲೇಟಲ್ಲಿ, ಮತ್ತು ಮೇಯ್ನ್ ನಮ್ಮ ಫ್ರೂಟ್ ಕಿಂಗ್ ಮ್ಯಾಂಗೋ. ಸೊ ಅದರಲ್ಲಿ ತುಂಬಾ ಟ್ರೈ ಮಾಡಿದ್ದೀನಿ. ಚೆನ್ನಾಗಿದೆಯಾ? ಚೆನ್ನಾಗಿ ಬರ್ತಾಯಿದೆ. ಅದು ಆಫ್ ಮಾಡಿಬಿಡಿ. ಸೊ ಇವಾಗ ನೆಕ್ಸ್ಟ್ ಪ್ರಾಸೆಸ್ಸು ಎಲ್ಲ ಮಿಕ್ಸ್ ಮಾಡಬೇಕಷ್ಟೆ. ಓಕೆ. ಸೊ ಒಂದು ಬೌಲಲ್ಲಿ ಇವಾಗ ರನ್ ಮಾಡ್ಕೊಂಡಿದ್ದೀವಲ್ಲ ಆ ಪೌಡರು, ಆಮೇಲೆ ಫ್ರೈ ಮಾಡ್ಕೊಂಡಿದ್ದೀವಿ. ಸೊ ಇದು ಆಮೇಲೆ ಒಗ್ಗರಣೆ. ಕ್ರಿಸ್ಪಿನೆಸ್ ಸೌಂಡ್ ಕೇಳಿಸ್ತಾ ಇದೆಯಾ? ಹೌದು. ಸೊ ಫ್ಲೇವರ್, ಆ ಸ್ಮೆಲ್ಲು ಅಷ್ಟೇ. ನಾವು ಬೆಳ್ಳುಳ್ಳಿ ಹಾಕಿರ್ತೀವಲ್ಲ, ಧನಿಯಾ, ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಇವಾಗ ರೆಡಿ ಆಗಿದೆ. ಓಕೆ. ಇದು ಪ್ರೆಸೆಂಟ್ ಮಾಡ್ತೀನಿ. ಪ್ರೆಸೆಂಟೇಷನ್ಗೆ ಏನೋ ಡಿಫ್ರೆಂಟಾಗಿ ಮಾಡ್ಕೊಂಡು ನಮ್ಮ ನವೀನ್ ಶೆಫ್ ಅವ್ರದ್ದೆಲ್ಲ ಇನ್ಸ್ಪಿರೇಷನ್. ಓಕೆ. ಸೊ ಇದು ಆ್ಯಕ್ಚುಲಿ ಅನ್ನಕ್ಕೆ ಕಲಿಸ್ಕೊಳ್ಳೋದು. ಓಕೆ. ಸೊ ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಹೌದು, ಅನ್ನಕ್ಕೆ ಕಲಿಸ್ಕೊಂಡು, ಬಟ್ ಚಪಾತಿಗೆ ಯೂಸ್ ಮಾಡ್ಕೋಬೋದು. ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿದೆ. ಓಕೆ. ಬಟ್ ತುಂಬ ಸಿಂಪಲ್ ಡಿಶ್ಶು, ಬಟ್ ನಾವು ಪ್ರೆಸೆಂಟ್ ಮಾಡೋ ಇದ್ರ ಮೇಲೂ ಹೌದು ವೇರಿ ಆಗುತ್ತೆ ಡಿಶ್ ಯಾವ ಥರ ಅಂತ. ಸೊ ಕ್ರಿಸ್ಪಿ ಲೇಡಿ ಫಿಂಗರ್ ಪೌಡರ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಕ್ರಿಸ್ಪಿ ಲೇಡಿ ಫಿಂಗರ್ ಪೌಡರ್ ರೆಡಿ ಆಗಿದೆ. ಓಕೆ, ಟೇಸ್ಟ್ ಮಾಡೋಣವಾ? ಹಾಂ, ಎಸ್.
ಟೇಸ್ಟಿ ಆಗಿದೆ ಶ್ರೀದೇವಿ ಅವರೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ತುಂಬಾನೇ ರುಚಿಯಾಗಿದೆ. ನಾನು ಫಸ್ಟ್ ಟೈಮ್ ತಿಂತಾ ಇರೋದು. ಥ್ಯಾಂಕ್ ಯು. ಆಂಧ್ರ ಸ್ಟೈಲ್ ಅಂತ ಬೇರೆ ಹೇಳಿದ್ರಿ. ಹೌದು. ಸೊ ಅಷ್ಟು ಸ್ಪೈಸಿನೂ ಇಲ್ಲ, ಪರ್ಫೆಕ್ಟ್ ಆಗಿದೆ. ಯಾವ ಇಂಗ್ರೀಡಿಯೆಂಟು ಡಾಮಿನೇಟ್ ಮಾಡ್ತಾ ಇಲ್ಲ, ಅಷ್ಟು ಪರ್ಫೆಕ್ಟ್ ಆಗಿದೆ. ಥ್ಯಾಂಕ್ ಯು. ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಪಾಕಶಾಲೆಗೆ ಬಂದು ಒಂದು ಒಳ್ಳೆ ಆಂಧ್ರ ಸ್ಟೈಲ್ ಡಿಫ್ರೆಂಟ್ ಆಗಿರೋ ಒಂದು ಡಿಶ್ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದು ನಮ್ಮ ಪಾಕಶಾಲೆ ವತಿಯಿಂದ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದರಲ್ಲಿ ವಿಟಮಿನ್ ಎ, ಡಿ ಆ್ಯಂಡ್ ಇ ಇದೆ. ಫಾರ್ ಯುವರ್ ಕಂಪ್ಲೀಟ್ ಫ್ಯಾಮಿಲಿ ಹೆಲ್ತ್, ಫ್ರೀಡಮ್ ಜೊತೆ ಆಹಾರ, ಫ್ರೀಡಮ್ ಜೊತೆ ಆನಂದ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇಷ್ಟು ಒಳ್ಳೆಯ ಅವಕಾಶ ಕೊಟ್ಟಿರೋ ಸುವರ್ಣ ತಂಡಕ್ಕೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೆಲ್ಫಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಶ್ರೀದೇವಿ ಅವ್ರು ಬಂದರು, ನಮಗೋಸ್ಕರ ಒಂದು ಆಂಧ್ರ ಸ್ಟೈಲ್ ಡಿಶ್ ಮಾಡಿದರು. ತುಂಬಾ ಟೇಸ್ಟಿಯಾಗಿತ್ತು, ರುಚಿಯಾಗಿತ್ತು. ಸೊ ಈಗ ನೆಕ್ಸ್ಟ್ ಯಾರು ಬರ್ತಿದ್ದಾರೆ? ಎಸ್, ನಮ್ಮ ಫೇವ್ರೇಟ್ ಗೌರಿ ಅಮ್ಮ ಬರ್ತಾರೆ. ಅವ್ರನ್ನ ವೆಲ್ಕಮ್ ಮಾಡೋಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಸಣ್ಣ ವಿರಾಮ. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಚೆಕ್ ಬ್ರೇಕ್. ಇನ್ನು ಈ ಸ್ಮೋಕಿಂಗ್ ಮಾಡ್ತಕ್ಕಂಥದ್ದು, ಧೂಮಪಾನ ಮಾಡುವಂಥವ್ರಿಗೆ, ಬೀಡಿ ಸಿಗರೇಟು ಇಂಥದೆಲ್ಲ ಸೇವನೆಯನ್ನು ಮಾಡುವಂಥವ್ರಿಗೆ ಈ ಶ್ವಾಸಕೋಶದಲ್ಲಿ ಸ್ವಲ್ಪ ಸಮಸ್ಯೆಗಳು ಹುಟ್ಟುಕೊಳ್ಳುತ್ತೆ. ಓಕೆ. ಅಂತಹ ಸಂದರ್ಭದಲ್ಲಿ ಕೂಡ ಅವರು ಕೂಡ ಆಗಿಂದಾಗ್ಗೆ ಈ ಗಸಗಸೆಯ ಹಾಲನ್ನು ಕುಡಿತಾ ಬಂದರೆ ಅದರಿಂದ ಆಗಬಹುದಾದಂತಹ ದುಷ್ಪರಿಣಾಮಗಳಿಂದ ಅವರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇವೆಲ್ಲನೂ ಕೂಡ ಸುಲಭವಾಗಿ ಮನೆಯಲ್ಲಿ ತಕ್ಷಣದಲ್ಲಿ ಮಾಡ್ಕೊಳ್ಬಹುದಾದಂತಹ ಚಿಕಿತ್ಸೆಗಳು. ಈಗ ಸಡನ್ ಆಗಿ ಏನೋ ಶುರುವಾಯಿತು ಅಂದ ತಕ್ಷಣ ನಾವೆಲ್ಲೂ ಓಡೋಗಿ ಚಿಕಿತ್ಸೆಯನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ವಿಷಯ ಗೊತ್ತಿದ್ರೆ ಮನೆಯಲ್ಲಿರುವಂತಹ ಪದಾರ್ಥದಲ್ಲಿ ಕೇವಲ ಒಂದು 5-10 ನಿಮಿಷದಲ್ಲಿ ಮಾಡ್ಕೊಂಡು ಇದನ್ನು ಉಪಯೋಗಿಸ್ಕೊಳ್ಬಹುದು. ಈಗಿನ ಕಾಲದಲ್ಲಿ ಮಿಕ್ಸಿ ಇದೆ, ಎಲ್ಲ ಇದೆ, ಹಾಕಿದ್ರೆ 5 ನಿಮಿಷಕ್ಕೆ ಅರ್ಧೋಗುತ್ತೆ. ಅದನ್ನ ಒಂದು ಚಮಚದಷ್ಟು ಗಸಗಸೆಯನ್ನು ನುಣ್ಣಗೆ ಅರೆದು ಪೇಸ್ಟ್ ರೀತಿಯಲ್ಲಿ ಮಾಡಿ ಅದನ್ನು ಸೇವನೆ ಮಾಡೋದ್ರಿಂದ ಅತಿಸಾರ, ಬೇದಿ ಈ ಥರದ್ದನ್ನೆಲ್ಲವನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಎಸ್, ನಾವು ಪ್ರತಿನಿತ್ಯ ಬಳಸುವಂಥ ಹಣ್ಣು, ತರಕಾರಿ ಹಾಗೆ ಸೊಪ್ಪುಗಳಲ್ಲೇ ಸಾಕಷ್ಟು ಆರೋಗ್ಯ ಅಡಗಿದೆ ಅಂತ ಹೇಳೋಕೆ ಬರ್ತಿರೋರೆ ಜ್ಯೋತಿಷ್ಯ ಮತ್ತು ಆಯುರ್ವೇದ ತಜ್ಞೆ ಡಾಕ್ಟರ್ ಗೌರಿ ಅಮ್ಮ. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಗೌರಿಮ್ಮ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಏನಮ್ಮ ಸ್ಪೆಷಲ್ ಇವತ್ತು ನಮಗೆ? ಗಸಗಸೆನಲ್ಲಿ ಹಾಲು ಮಾಡ್ಕೊಂಡು ಕುಡಿಯೋಣ. ಓಕೆ, ಗಸಗಸೆ ಹಾಲು. ನಾವು ಹಾಲಿಗೆ ಏನು ಹಾಕ್ತಾ ಇಲ್ಲ, ಗಸಗಸೆಯಲ್ಲೇ ಹಾಲು ತೆಗೆದು ಅದನ್ನ ಬಿಸಿನೂ ಮಾಡಿದಿರ ಹಸಿಯಾಗಿ ಕುಡಿಯುವಂಥದ್ದು ಒಂದು ವಿಶೇಷ. ಔಷಧಿಯಾಗಿ ಬಳಕೆ ಮಾಡೋ ರೀತಿಯಲ್ಲಿ ಗಸಗಸೆಯನ್ನ ಇವತ್ತು ನಾವು ಬಳಸೋಣ. ಪಾಯಸ ಮಾಡ್ಕೊಂಡು ಕುಡಿಯೋದು ಎಲ್ರಿಗೂ ಗೊತ್ತೇ ಇದೆ. ಹೌದು. ನಾವು ಪಾಯಸ ಏನು ಮಾಡ್ತಾ ಇಲ್ಲ, ಕೇವಲ ಗಸಗಸೆಯಲ್ಲಿ ಹಾಲನ್ನ ಮಾಡಿ ಕುಡಿಯೋಣ. ಅದು ಯಾವ್ಯಾವುದಕ್ಕೆ ಒಳ್ಳೇದು ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ಯಾವ್ಯಾವುದಕ್ಕೆ ಒಳ್ಳೇದಮ್ಮ ಇದು? ಗಸಗಸೆನ ಹಸಿ ಹಾಲು ಮಾಡ್ಕೊಂಡು ಕುಡಿಯೋದ್ರಿಂದ ಎದೆ ನೋವಿಗೆ ತುಂಬಾ ಒಳ್ಳೇದು. ಓಕೆ. ಯಾರಿಗೆಲ್ಲ ಎದೆ ನೋವು ಬರುತ್ತೆ, ಮತ್ತೆ ಆಗಾಗ್ಗೆ ಬರುತ್ತೆ, ಮತ್ತೆ ದಿಢೀರಂತ ಎದೆಯಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ, ಇಂಥವರಿಗೆ ಗಸಗಸೆಯಲ್ಲಿ ಹಾಲನ್ನ ಮಾಡಿ ಕುಡಿಯೋದಿಕ್ಕೆ ಕೊಟ್ರೆ ಅವರಿಗೆ ತುಂಬಾ ಒಳ್ಳೆಯದು. ಜೊತೆಗೆ ಅವರು ಆವಾಗ ಆಗಿಂದಾಗ್ಗೆ ಒಮ್ಮೊಮ್ಮೆ ಇದನ್ನ ಮಾಡಿಕೊಂಡು ಸೇವನೆ ಮಾಡ್ತಾ ಬಂದ್ರೆ ಅವರಿಗೆ ಮತ್ತೆ ಮತ್ತೆ ಈ ರೀತಿ ಎದೆ ನೋವು ಬರೋದ್ರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದು ಕೇವಲ ಎದೆ ನೋವು ನಾನಾ ಕಾರಣಕ್ಕೆ ಬರುತ್ತೆ. ಹೃದಯಕ್ಕೆ ಸಂಬಂಧಪಟ್ಟಿದ್ದ ಸಮಸ್ಯೆಯಿಂದನೇ ಬರುತ್ತೆ ಅಂತಲ್ಲ, ಬೇರೆ ಕಾರಣಗಳಿಂದನೂ ಬರುತ್ತೆ. ಅಂದ್ರೆ ಕೆಲವು ಸಲ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಇದ್ದಾಗ ಕೂಡ ಎದೆ ನೋವು ಬರುತ್ತೆ. ಶ್ವಾಸಕೋಶದಲ್ಲಿ ಸಮಸ್ಯೆ ಇದ್ದಾಗ ಕೂಡ ಎದೆ ನೋವು ಬರುತ್ತೆ. ಹೃದಯದಲ್ಲೇ ಏನಾದರೂ ಸಮಸ್ಯೆ ಇದ್ದಾಗ ಕೂಡ ಎದೆ ನೋವು ಬರುತ್ತೆ. ಆದರೆ ಯಾವುದೇ ಕಾರಣಕ್ಕೆ ಎದೆ ನೋವು ಬಂದರೂ ಕೂಡ ಗಸಗಸೆ ಹಾಲನ್ನ ಮಾಡಿ ಕುಡಿಯೋದ್ರಿಂದ ಅವರಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ಇದು ವಿಶೇಷವಾಗಿ ಎದೆ ನೋವಿಗೆ ಉತ್ತಮವಾದಂಥದ್ದು. ಇದರ ಜೊತೆಗೆ ಬಾಯಿ ಹುಣ್ಣು ಆದಾಗ, ಸಾಮಾನ್ಯವಾಗಿ ಬಾಯಿ ಹುಣ್ಣಾದಾಗ ಮನೆಯಲ್ಲಿ ಗಸಗಸೆ ಪಾಯಸ ಮಾಡಿಕೊಂಡು ಕುಡಿತಾರೆ. ಆ ತರಹ ಗಸಗಸೆ ಪಾಯಸ ಮಾಡ್ಕೊಂಡು ಕುಡಿಯೋದಕ್ಕಿಂತ ನಾವಿವತ್ತು ಯಾವ ರೂಪದಲ್ಲಿ ತೋರಿಸ್ತಾ ಇದ್ದೀವಿ ಈ ರೀತಿಯಲ್ಲಿ ಮಾಡ್ಕೊಂಡು ಕುಡಿಯೋದ್ರಿಂದ ಇನ್ನೂ ಸ್ವಲ್ಪ ಬೇಗ ಗುಣವಾಗುತ್ತೆ. ಪಾಯಸ ಮಾಡಿದಾಗ ಏನಾಗುತ್ತೆ ಅಂದರೆ ಅದಕ್ಕೆ ಸ್ವಲ್ಪ ಬೆಲ್ಲ ಎಲ್ಲ ಹಾಕ್ಬಿಡ್ತೀವಿ. ಬೆಲ್ಲವೂ ಕೂಡ ಸ್ವಲ್ಪ ಉಷ್ಣಾಂಶದಿಂದ ಕೂಡಿರ್ತಕ್ಕಂಥದ್ದು. ಹಾಗಾಗಿ
ಅದಕ್ಕಿಂತ ಈ ರೂಪದಲ್ಲಿ ಮಾಡ್ಕೊಂಡು ಕುಡಿದಾಗ ಇನ್ನೂ ಬೇಗ ವಾಸಿಯಾಗುತ್ತೆ. ಇವತ್ತು ನಾವು ಬೆಲ್ಲವನ್ನಾಗಲಿ ಸಕ್ಕರೆಯನ್ನಾಗಲಿ ಏನನ್ನು ಕೂಡ ಬಳಸ್ತಾ ಇಲ್ಲ. ಓಕೆ. ಹಾಗಾಗಿ ಇದು ಜೊತೆಗೆ ಈ ಹುಣ್ಣುಗಳನ್ನು ಆರಿಸುವಂತಹ ಗುಣ ಗಸಗಸೆಯಲ್ಲಿದೆ. ಇವತ್ತು ನಾವು ಮಾಡುವಂಥದ್ದನ್ನು ನಾವು ಒಲೆ ಮೇಲೆ ಇಡೋದಿಲ್ಲ, ಬಿಸಿಯನ್ನು ಮಾಡೋದಿಲ್ಲ, ಓಕೆ. ಹಸಿಯಾಗಿಯೇ ಬಳಕೆಯನ್ನು ಮಾಡ್ತೀವಿ. ಓಕೆ. ಇದರಿಂದನೂ ಕೂಡ ಸ್ವಲ್ಪ ಶೀಘ್ರವಾಗಿ ಗುಣ ಹೊಂದೋದಕ್ಕೆ ಸಹಾಯ ಆಗುತ್ತೆ. ಮತ್ತು ಕೇವಲ ಬಾಯಿ ಹುಣ್ಣಷ್ಟೇ ಅಲ್ಲ, ಶರೀರದಲ್ಲಿ ಇನ್ಯಾವುದಾದರೂ ಭಾಗದಲ್ಲಿ ಹುಣ್ಣುಗಳಿದ್ದಾಗ ಕೂಡ ಈ ಗಸಗಸೆಯ ಹಾಲನ್ನು ಮಾಡಿಕೊಂಡು ಕುಡಿಯೋದ್ರಿಂದ ತುಂಬ ಸಹಾಯ ಆಗುತ್ತೆ. ಓಕೆ. ಇನ್ನು ಈ ಸ್ಮೋಕಿಂಗ್ ಮಾಡ್ತಕ್ಕಂಥದ್ದು, ಧೂಮಪಾನ ಮಾಡುವಂಥವ್ರಿಗೆ, ಬೀಡಿ ಸಿಗರೇಟು ಇಂಥದೆಲ್ಲ ಸೇವನೆಯನ್ನು ಮಾಡುವಂಥವ್ರಿಗೆ ಈ ಶ್ವಾಸಕೋಶದಲ್ಲಿ ಸ್ವಲ್ಪ ಸಮಸ್ಯೆಗಳು ಹುಟ್ಟುಕೊಳ್ಳುತ್ತೆ. ಓಕೆ. ಅಂತಹ ಸಂದರ್ಭದಲ್ಲಿ ಕೂಡ ಅವರು ಕೂಡ ಆಗಿಂದಾಗ್ಗೆ ಈ ಗಸಗಸೆಯ ಹಾಲನ್ನು ಕುಡಿತಾ ಬಂದರೆ ಅದರಿಂದ ಆಗಬಹುದಾದಂತಹ ದುಷ್ಪರಿಣಾಮಗಳಿಂದ ಅವರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದು ಶ್ವಾಸಕೋಶವನ್ನ ಒಂದು ಸ್ವಚ್ಛವಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೌದು. ಓಕೆ. ನಾನು ಮೊದಲೇ ಹೇಳಿದೆ ಅಲ್ವಾ, ಎದೆ ನೋವು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಯಿಂದನೂ ಎದೆ ನೋವು ಬರುವಂತಹದ್ದು ಇರುತ್ತೆ. ಹಾಗಾಗಿ ಇದು ಶ್ವಾಸಕೋಶವನ್ನು ಅಚ್ಚುಕಟ್ಟಾಗಿಡತ್ತೆ, ಹೃದಯವನ್ನೂ ಅಚ್ಚುಕಟ್ಟಾಗಿಡತ್ತೆ. ಒಳಗಡೆ ಯಾವುದೇ ರೀತಿಯ ಒಂದು ಇನ್ಫೆಕ್ಷನ್ ಅಂತ ಏನು ಕರಿತೀವಿ ಆ ರೀತಿ ಆಗದೇ ಇದ್ದ ಹಾಗೆ ನೋಡ್ಕೊಳ್ಳುತ್ತೆ. ಹಾಗಾಗಿ ಹುಣ್ಣುಗಳು ಆಗದೇ ಇರೋ ರೀತಿಯಲ್ಲಿ ಇದು ಕಾಪಾಡುತ್ತೆ. ಮತ್ತೆ ಆಗಿರ್ತಕ್ಕಂತಹ ಹುಣ್ಣನ್ನು ಕೂಡ ಆರಿಸುವಂತಹ ಶಕ್ತಿ ಕೂಡ ಗಸಗಸೆಗೆ ಇದೆ. ಇದು ಸಣ್ಣ ಬೀಜದ ರೂಪದಲ್ಲಿ ಇರ್ತಕ್ಕಂಥದ್ದು ಎಷ್ಟೊಂದು ಪವರ್ಫುಲ್ ಆಗಿದೆ ಅಂದ್ರೆ ಎಷ್ಟೊಂದು ಸಮಸ್ಯೆಗೆ ಪರಿಹಾರವನ್ನ ಕೊಡುತ್ತೆ. ಇನ್ನೂ ಒಂದು ವಿಶೇಷವಾದಂತಹ ಅಂಶ ಗಸಗಸೆಯಲ್ಲಿದೆ. ಬಹುಶಃ ಕೆಲವೊಂದು ಸಣ್ಣ ಪುಟ್ಟದ್ದು ಎಲ್ಲರಿಗೂ ಗೊತ್ತಿರುತ್ತೆ, ಕೆಲವು ವಿಷಯಗಳು ಎಲ್ಲರಿಗೂ ಗೊತ್ತಿರೋದಿಲ್ಲ. ಎಷ್ಟೋ ಬಾರಿ ವೈದ್ಯರಿಗೂ ಕೂಡ ಎಷ್ಟೋ ವಿಷಯಗಳು ಗೊತ್ತಾಗೋದಿಲ್ಲ. ಇವಾಗ ನಮಗೆ ಏನೋ ಗೊತ್ತಿದೆ ಅಂತಂದ ತಕ್ಷಣಕ್ಕೆ ಎಲ್ಲ ಗೊತ್ತು ಅಂತಲ್ಲ, ಎಷ್ಟೋ ವಿಚಾರಗಳು ಗೊತ್ತಿರೋದಿಲ್ಲ. ಹಾಗೆ ಕೆಲವು ಪದಾರ್ಥಗಳಲ್ಲಿ ಏನೇನು ವಿಶೇಷತೆ ಇದೆ ಅನ್ನೋದು ಇನ್ನೂ ಸಾಕಷ್ಟು ಸಂಶೋಧನೆಗಳನ್ನು ಮಾಡ್ತಾ 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 ಹೊಸ ಹೊಸ ವಿಚಾರಗಳು ಬರ್ತಾನೆ ಇದೆ. ಹಾಗೆ ಈ ಗಸಗಸೆಯಲ್ಲಿ ಇನ್ನೇನಂತ ಅಂಶ ಇದೆ ಅಂದರೆ ವುಮೆನ್ಸ್ ಇನ್ಫರ್ಟಿಲಿಟಿ ಏನಿದೆ ಅದಕ್ಕೆ ಕೂಡ ಇದರಲ್ಲಿ ಒಳ್ಳೆಯ ಒಂದು ಚಿಕಿತ್ಸೆ ಇದೆ. ಹಾಗಾಗಿ ಈ ಸ್ತ್ರೀಯರಿಗೆ ಗರ್ಭಕೋಶದಲ್ಲಿ ಏನಾದರೂ ಕೂಡ ಸಮಸ್ಯೆ ಇದ್ದಾಗ ಅದನ್ನು ಸರಿಯಾಗಿ ತಪಾಸಣೆ ಮಾಡಿದಾಗ ಅದರಿಂದ ಏನಾದರೂ ಸಮಸ್ಯೆಯಿಂದಾಗಿ ಸಂತಾನಕ್ಕೆ ಕೊರತೆ ಇದ್ದರೆ ಅಂತಹದ್ದನ್ನು ಕೂಡ ಇದು ನಿವಾರಿಸಿಕೊಡುವಂತಹ ಶಕ್ತಿ ಗಸಗಸೆಗೆ ಇದೆ. ಅಂತಹ ಸಂದರ್ಭದಲ್ಲಿ ಈ ರೀತಿ ನಾ ಹೇಳುವ ರೀತಿಯಲ್ಲಿ ಹಾಲನ್ನು ಮಾಡಿಕೊಂಡವರು ಕುಡಿತಾ ಬರಬೇಕು. ಮತ್ತು ತುಂಬ ಅತಿಯಾಗಿ ಕೂಡ ಇದನ್ನು ಸೇವನೆ ಮಾಡೋದು ಬೇಡ. ಔಷಧದ ರೂಪದಲ್ಲಿ ಸ್ವಲ್ಪ ಸ್ವಲ್ಪನೇ ಸೇವನೆ ಮಾಡ್ತಾ ಬಂದರೆ ಸಾಕು, ಅದಕ್ಕೂ ಕೂಡ ಸಾಕಷ್ಟು ಪರಿಣಾಮ ಇದರಿಂದ ಸಿಕ್ಕತ್ತೆ. ಇನ್ನು ಈ ಗಸಗಸೆಯನ್ನು ಉಪಯೋಗಿಸೋದು ಯಾವ ಸಂದರ್ಭದಲ್ಲಿ ತುಂಬ ಅತಿ ಮುಖ್ಯವಾಗಿ ದಿಢೀರಂತ ಉಪಯೋಗ ಮಾಡಬಹುದು ಅಂದರೆ ಈ ಬೇಸಿಗೆ ದಿನಗಳಲ್ಲಿ ಬೆಳಿಗ್ಗೆ ತನಕ ಚೆನ್ನಾಗಿದ್ವಿ, ಈಗ ತಾನು ಇದ್ದಕ್ಕಿದ್ದಾಗ ಸ್ವಲ್ಪ ಹೊತ್ತಿಂದ ಆಕಸ್ಮಿಕವಾಗಿ ಲೂಸ್ ಮೋಷನ್ ಸ್ಟಾರ್ಟ್ ಆಗೋಗುತ್ತೆ. ಯಾವಾಗ ಅಂದ್ರೆ ಅವಾಗ ಶುರುವಾಗಿ ಹೋಗುತ್ತೆ. ಇಂತಹ ಸಂದರ್ಭದಲ್ಲಿ ಎಲ್ಲೋ ಆಫೀಸ್ಗೆ ಹೊರಟಿರ್ತೀವಿ, ಏನೋ ಕೆಲಸಕ್ಕೆ ಹೊರಟಿರ್ತೀವಿ, ಏಕಾಏಕಿ ಶುರು ಆಗ್ಬಿಟ್ರೆ ತಕ್ಷಣದಲ್ಲಿ ಏನಪ್ಪ ಅನ್ನೋ ಥರ ಆಗ್ಬಿಟ್ಟಿರುತ್ತೆ. ಅಂತಹ ಸಂದರ್ಭದಲ್ಲಿ ದಿಢೀರಂತ ರಿಪೇರಿ ಮಾಡ್ಕೊಳ್ಳೋಕ್ಕೆ ಬಹಳ ಹೆಚ್ಚಿನ ಸಹಾಯ ಆಗತ್ತೆ ಗಸಗಸೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಕೇವಲ ಒಂದ್ ಸ್ವಲ್ಪ ಗಸಗಸೆಯನ್ನ ಚೆನ್ನಾಗಿ ಅರೆದು, ಬರೀ ಗಸಗಸೆ ಅಷ್ಟೇ, ಅದಕ್ಕೆ ಏನು ಹಾಕಬಾರ್ದು, ಅದನ್ನ ಹಾಗೇನೆ ಬಾಯಿಗೆ ಹಾಕೊಂಡು ಒಂದ್ ಸ್ವಲ್ಪ ನೀರು ಕುಡಿದು ಬಿಡ್ಬೇಕು. ಆ ರೀತಿ ತೆಗೆದುಕೊಳ್ತಾ ಬಂದ್ರೆ ಒಂದ್ ಸಲ ಅಥವಾ 2 ಸಲ ತಗೊಂಡ್ರೆ ಸಾಕು, ಲೂಸ್ ಮೋಷನ್ ಆಗಿಂದಾಗೇನೆ ಅದು ನಿಲ್ಲಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ. ಇವೆಲ್ಲನೂ ಕೂಡ ಸುಲಭವಾಗಿ ಮನೆಯಲ್ಲಿ ತಕ್ಷಣದಲ್ಲಿ ಮಾಡ್ಕೊಳ್ಬಹುದಾದಂತಹ ಚಿಕಿತ್ಸೆಗಳು. ಈಗ ಸಡನ್ ಆಗಿ ಏನೋ ಶುರುವಾಯಿತು ಅಂದ ತಕ್ಷಣ ನಾವೆಲ್ಲೂ ಓಡೋಗಿ ಚಿಕಿತ್ಸೆಯನ್ನ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ವಿಷಯ ಗೊತ್ತಿದ್ರೆ ಮನೆಯಲ್ಲಿರುವಂತಹ ಪದಾರ್ಥದಲ್ಲಿ ಕೇವಲ ಒಂದು 5-10 ನಿಮಿಷದಲ್ಲಿ ಮಾಡ್ಕೊಂಡು ಇದನ್ನ ಉಪಯೋಗಿಸ್ಕೊಳ್ಬಹುದು. ಈಗಿನ ಕಾಲದಲ್ಲಿ ಮಿಕ್ಸಿ ಇದೆ, ಎಲ್ಲ ಇದೆ, ಹಾಕಿದ್ರೆ 5 ನಿಮಿಷಕ್ಕೆ ಅರ್ಧೋಗುತ್ತೆ. ಅದನ್ನ ಒಂದು ಚಮಚದಷ್ಟು ಗಸಗಸೆಯನ್ನು ನುಣ್ಣಗೆ ಅರೆದು ಪೇಸ್ಟ್ ರೀತಿಯಲ್ಲಿ ಮಾಡಿ ಅದನ್ನು ಸೇವನೆ ಮಾಡೋದ್ರಿಂದ ಅತಿಸಾರ, ಬೇದಿ ಈ ಥರದ್ದನ್ನೆಲ್ಲವನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೂ ವಿಶೇಷವಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ಏನಾದ್ರು ಹೇಳಬೇಕಲ್ವ ನಾವು, ನೋಡಿ ಬಹಳ ಅತಿ ಮುಖ್ಯವಾದದ್ದು ಇದು ಮಾಯಿಶ್ಚರೈಸರ್ ಥರ ಕೆಲಸ ಮಾಡುತ್ತೆ.
ಓಕೆ. ಚರ್ಮವನ್ನು ಒಂದು ಈ ಚಳಿಗಾಲದಲ್ಲಿರಬಹುದು ಅಥವಾ ಕೆಲವರಿಗೆ ಈ ಡ್ರೈ ಸ್ಕಿನ್ ಇರುತ್ತೆ, ಒಣ ಚರ್ಮ, ಅದನ್ನು ಅಷ್ಟು ಸುಲಭವಾಗಿ ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಆ ರೀತಿ ಮತ್ತು ಕೆಲವು ಚರ್ಮದವರಿಗೆ ಯಾವುದು ಚಿಕಿತ್ಸೆ ಒಗ್ಗೋದೇ ಇಲ್ಲ. ಆ ತರಹ ಎಲ್ಲ ಇದ್ದಾಗ ಆ ಒಣ ಚರ್ಮವನ್ನು ಮೃದುತ್ವವನ್ನು ಮಾಡ್ಕೊಳ್ಳೋದಕ್ಕಿರಬಹುದು, ಅಥವಾ ಈ ಚರ್ಮದಲ್ಲಿ ಬಿರುಕುಗಳು ವೆದರ್ ಕಂಡೀಷನಿಂದ, ಬೇರೆ ಇನ್ನೇನಾದರೂ ಸಮಸ್ಯೆಗಳಿಂದ, ಅಥವಾ ಬೇರೆ ಯಾವುದಾದ್ರೂ ಸಮಸ್ಯೆ ಇದ್ದಾಗ ಔಷಧಿಯನ್ನು ಸೇವನೆ ಮಾಡಿದಾಗ ಚರ್ಮದಲ್ಲಿ ಒಂದು ರೀತಿ ಒಣಗುವಿಕೆ ಬರುತ್ತೆ. ಈ ರೀತಿ ನಾನಾ ಕಾರಣಗಳಿಂದ ಬರತಕ್ಕಂತಹ ಈ ಡ್ರೈ ಸ್ಕಿನ್ ಡಿಸೀಸ್ನ ಮತ್ತು ಸಾಮಾನ್ಯರು ಕೂಡ ಒಂದು ರೀತಿಯ ಚರ್ಮವನ್ನು ಮೃದುತ್ವವನ್ನು ಕಾಪಾಡಿಕೊಳ್ಬೇಕು ಅಂದರೆ ಕೇವಲ 1 ಚಮಚದಷ್ಟು ಗಸಗಸೆಯನ್ನು ಬೆಳಿಗ್ಗೆ ನೆನೆ ಹಾಕ್ಬಿಟ್ಟು ಹೊರಟೋಗಿ ನಿಮ್ಮ ಕೆಲಸಕ್ಕೆ, ಸಾಯಂಕಾಲ ಬರೋ ಹೊತ್ತಿಗೆ ಚೆನ್ನಾಗಿ ನೆಂದಿರುತ್ತೆ, ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ರುಬ್ಬಿಕೊಳ್ಳಿ. ಆ ರುಬ್ಬಿದಂಥ ಗಸಗಸೆಗೆ 1-2 ಹನಿಯಷ್ಟು ಜೇನುತುಪ್ಪವನ್ನು ಸೇರಿಸಿ ಕಲಿಸ್ಬಿಟ್ಟು ಅದನ್ನು ಮುಖಕ್ಕೆಲ್ಲ ಚೆನ್ನಾಗಿ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ನಂತರ ಮುಖವನ್ನು ಸ್ವಚ್ಛ ಮಾಡಿಕೊಂಡ್ರೆ ಚರ್ಮ ಬಹಳ ನುಣುಪಾಗತ್ತೆ. ಮತ್ತು ಚರ್ಮದಲ್ಲಿ ಇರುವಂತಹ ಒಂದು ನಿಸ್ತೇಜತೆ ಇರುತ್ತಲ್ಲ, ಒಂಥರ ಡ್ರೈನೆಸ್ಸು, ಅದೆಲ್ಲ ಕೂಡ ಕಮ್ಮಿಯಾಗಿ ಒಳ್ಳೆ ಕಾಂತಿಯುಕ್ತವಾಗುತ್ತೆ. ಅಕಸ್ಮಾತ್ ಜೇನುತುಪ್ಪ ಕೆಲವರಿಗೆ ಆಗಲ್ಲ ಅನ್ನೋದಿದ್ದಾಗ 1-2 ಹನಿಯಷ್ಟು ಹಾಲನ್ನು ಹಾಕ್ಕೊಂಡು ಆ ಹಾಲಿನ ಜೊತೆಯಲ್ಲಿ ಇದರ ಮಿಶ್ರಣವನ್ನು ಮಾಡಿಕೊಂಡು ಅದನ್ನು ಕೂಡ ಹಚ್ಕೊಳ್ಬಹುದು. ಅದರಿಂದ ಕೂಡ ಚರ್ಮಕ್ಕೆ ತುಂಬ ಒಳ್ಳೆಯ ಒಂದು ಕಾಂತಿ ಬರುತ್ತೆ. ಹಾಗಾಗಿ ಚರ್ಮದ ಸಮಸ್ಯೆಗಳಿರಬಹುದು ಅಥವಾ ಬೇರೆಯ ಹೆಣ್ಣುಮಕ್ಕಳಲ್ಲಿ ಬರ್ತಕ್ಕಂತಹ ಇನ್ಫರ್ಟಿಲಿಟಿ ಸಮಸ್ಯೆ ಇರ್ಬೋದು, ಇದೆಲ್ಲವೂ ಕೂಡ ಒಂದು ವರವಾಗಿ ಗಸಗಸೆ ಹೆಣ್ಮಕ್ಳಿಗೆ ಸಹಾಯವನ್ನು ಮಾಡುತ್ತೆ. ಓಕೆ ಓಕೆ, ಕೇಳಿಸ್ಕೊಂಡ್ರಲ್ಲ, ಗಸಗಸೆ ಒಂದು ವರ ಅಂತಾನೆ ಗೌರಿಯಮ್ಮ ಹೇಳ್ತಾ ಇದ್ರು. ನಮ್ಮಲ್ಲಿರೋ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಇದು ಉಪಯೋಗಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ಕೂಡ ಹೇಳ್ತಿದ್ರು. ಹಾಗೆ ಗಸಗಸೆಯಿಂದ ಒಂದು ಹಾಲು ಕೂಡ ಮಾಡ್ತಾರಂತೆ. ಅದು ಹೇಗೆ ಮಾಡ್ತಾರೆ, ಇನ್ನಷ್ಟು ಗಸಗಸೆ ಬಗ್ಗೆ ನಾವು ವಿಷಯಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಸ್ಮಾಲ್ ಬ್ರೇಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಚೆಕ್ ಬ್ರೇಕ್. ಈ ಬಾದಾಮಿಯನ್ನು ಯಾಕೆ ಹಾಕೊಳ್ತಾ ಇದೀವಿ ಅಂದ್ರೆ, ಈ ಎದೆ ನೋವು ಬರುವಂಥದ್ದು, ಈ ಧೂಮಪಾನ ಮಾಡಿದಾಗ ಶ್ವಾಸಕೋಶದಲ್ಲಿ ಬರ್ತಕ್ಕಂತಹ ಸಮಸ್ಯೆಗೆ ಇದಕ್ಕೆಲ್ಲ ಬಾದಾಮಿ ತುಂಬಾ ಒಳ್ಳೆಯದು. ಹಸಿಕಾಯಿ ಹಾಕೊಳ್ಳೋದ್ರಿಂದ ಈ ಕಾಯಿಯಿಂದ ಬರ್ತಕ್ಕಂಥ ಹಾಲು ಕೂಡ ತುಂಬ ಸಮಸ್ಯೆಗೆ ಒಳ್ಳೆಯ ಪರಿಹಾರ ಸಿಕ್ಕತ್ತೆ. ನಾವು ಹೇಳಿದ ಎಲ್ಲ ಸಮಸ್ಯೆಗೂ ಕೂಡ ಇದರಲ್ಲಿ ಸಾಕಷ್ಟು ಪ್ರಯೋಜನ ಸಿಕ್ಕೋದ್ರಿಂದ ಹಸಿಕಾಯನ್ನು ಬಳಕೆ ಮಾಡ್ಕೊಳ್ಳೋಣ. ಆದರೆ ಈ ಬೇದಿ ಆಗುವಂತಹ ಸಂದರ್ಭದಲ್ಲಿ ಮಾತ್ರ ಕೇವಲ ಗಸಗಸೆಯನ್ನು ಬಳಕೆ ಮಾಡ್ಕೋಬೇಕು. ಕಾಯಿ ಆಗಲಿ ಬಾದಾಮಿ ಇದನ್ನೆಲ್ಲ ಏನನ್ನು ಕೂಡ ಬೆರೆಸೋದು ಬೇಡ. ನಿದ್ರಾಹೀನತೆ ಅನ್ನೋ ಸಮಸ್ಯೆಗೆ ಕೂಡ ಗಸಗಸೆ ಬಹಳ ಉತ್ಕೃಷ್ಟವಾದದ್ದು. ಯಾರಿಗೆ ನಿದ್ದೆ ಬರಲ್ಲ ಅವರು ಕೂಡ ಪಾಯಸದ ರೂಪದಲ್ಲಿ ಮಾಡ್ಕೊಂಡು ಸೇವನೆ ಮಾಡಿದ್ರೂ ನಿದ್ದೆ ಬರುತ್ತೆ. ಈ ರೀತಿ ಹಸಿ ಬಾದಾಮಿಯನ್ನು ಸೇವನೆ ಮಾಡಿದ್ರೂ ಒಳ್ಳೆ ಸೊಗಸಾಗಿ ನಿದ್ದೆ ಬರುತ್ತೆ. ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಅಮ್ಮ, ಈ ಗಸಗಸೆ ಹಾಲಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಮ್ಮ? ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಗಸಗಸೆ. ಅದನ್ನು ಸ್ವಲ್ಪ ನೆನೆಸಿ ತಗೊಂಡು ಬಂದಿದ್ದೀವಿ. 1 ಗಂಟೆಗಳ ಕಾಲದಷ್ಟು ನೆಂದರೆ ಸಾಕಿದು. ಮತ್ತೆ ಬಾದಾಮಿ, ಇವಾಗ ನಾವು ಉಪಯೋಗಿಸ್ತಾ ಇರುವಂಥದ್ದು ಎಲ್ಲವೂ ಕೂಡ ಇದನ್ನ ಔಷಧೀಯವಾಗಿ ಬಳಕೆ ಮಾಡೋದಕ್ಕೆ ಹೇಗೆ ಬೇಕೋ ಆ ರೀತಿಯಲ್ಲಿ ಉಪಯೋಗ ಮಾಡ್ತಾ ಇರೋದು. ಈ ಬಾದಾಮಿಯನ್ನು ಯಾಕೆ ಹಾಕೊಳ್ತಾ ಇದೀವಿ ಅಂದ್ರೆ, ಈ ಎದೆ ನೋವು ಬರುವಂಥದ್ದು, ಈ ಧೂಮಪಾನ ಮಾಡಿದಾಗ ಶ್ವಾಸಕೋಶದಲ್ಲಿ ಬರ್ತಕ್ಕಂತಹ ಸಮಸ್ಯೆಗೆ ಇದಕ್ಕೆಲ್ಲ ಬಾದಾಮಿ ತುಂಬಾ ಒಳ್ಳೆಯದು. ಹಾಗಾಗಿ ಬಾದಾಮಿಯನ್ನ ಬಳಸ್ಕೊಳ್ತಾ ಇದ್ದೀವಿ. ಜೇನುತುಪ್ಪ, ಏಲಕ್ಕಿ, ತೆಂಗಿನಕಾಯಿ ಅಷ್ಟೇ. ಶುರು ಮಾಡೋಣ. ಮೊದಲಿಗೆ ರುಬ್ಬಿಕೊಳ್ಳೋಣ. ಓಕೆ. ಗಸಗಸೆ, ಸ್ವಲ್ಪ ನೀರು,
ಬಾದಾಮಿ, ತೆಂಗಿನಕಾಯಿ ತುರಿ, ಇದು ಹಸಿಕಾಯನ್ನೇ ಹಾಕೋಬೇಕು. ಹಸಿಕಾಯಿ ಹಾಕೊಳ್ಳೋದ್ರಿಂದ ಈ ಕಾಯಿಯಿಂದ ಬರ್ತಕ್ಕಂಥ ಹಾಲು ಕೂಡ ತುಂಬ ಸಮಸ್ಯೆಗೆ ಒಳ್ಳೆಯ ಪರಿಹಾರ ಸಿಕ್ಕತ್ತೆ. ಇದು ನಾವು ಹೇಳಿದ ಎಲ್ಲ ಸಮಸ್ಯೆಗೂ ಕೂಡ ಇದರಲ್ಲಿ ಸಾಕಷ್ಟು ಪ್ರಯೋಜನ ಸಿಕ್ಕೋದ್ರಿಂದ ಹಸಿಕಾಯನ್ನು ಬಳಕೆ ಮಾಡ್ಕೊಳ್ಳೋಣ. ಆದರೆ ಈ ಬೇದಿ ಆಗುವಂತಹ ಸಂದರ್ಭದಲ್ಲಿ ಮಾತ್ರ ಕೇವಲ ಗಸಗಸೆಯನ್ನು ಬಳಕೆ ಮಾಡ್ಕೋಬೇಕು. ಕಾಯಿ ಆಗಲಿ ಬಾದಾಮಿ ಇದನ್ನೆಲ್ಲ ಏನನ್ನು ಕೂಡ ಬೆರೆಸೋದು ಬೇಡ. ಸ್ವಲ್ಪ ನೀರು, ಸಣ್ಣ ಬಟ್ಲಿಗೆ ಒಂಚೂರು ಬಗ್ಗಿಸ್ಕೊ. ಇದನ್ನು ಶೋಧಿಸ್ಕೊಳ್ಳೋಣ. ಈ ಗಸಗಸೆ ಹಾಲು ಕುಡಿದು ಮಲಗೋದ್ರಿಂದ ಒಳ್ಳೆ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ, ನಿಜ? ಹೌದು, ಖಂಡಿತ ಹೌದು. ನಿದ್ರಾಹೀನತೆ ಅನ್ನೋ ಸಮಸ್ಯೆಗೆ ಕೂಡ ಗಸಗಸೆ ಬಹಳ ಉತ್ಕೃಷ್ಟವಾದದ್ದು. ಯಾರಿಗೆ ನಿದ್ದೆ ಬರಲ್ಲ ಅವರು ಕೂಡ ಪಾಯಸದ ರೂಪದಲ್ಲಿ ಮಾಡ್ಕೊಂಡು ಸೇವನೆ ಮಾಡಿದ್ರೂ ನಿದ್ದೆ ಬರುತ್ತೆ. ಈ ರೀತಿ ಹಸಿ ಬಾದಾಮಿಯನ್ನ ಸೇವನೆ ಮಾಡಿದ್ರೂ ಒಳ್ಳೆ ಸೊಗಸಾಗಿ ನಿದ್ದೆ ಬರುತ್ತೆ. ಹಾಗಾಗಿ ಸಾಯಂಕಾಲದ ಹೊತ್ತು ಮಾಡ್ಕೊಂಡು ಕುಡಿಯೋದು ಕ್ಷೇಮ. ಬೆಳಿಗ್ಗೆ ಮಾಡ್ಕೊಂಡು ಕುಡಿದ್ಬಿಟ್ಟು ಎಲ್ಲ ಆಫೀಸ್ಗೆ ಹೋಗಿ ತೂಕಡಿಸಿದ್ರೆ ಚೆನ್ನಾಗಿರಲ್ಲ. ಮತ್ತು ಸಾಮಾನ್ಯವಾಗಿ ಈ ಗಸಗಸೆನ ನಾವು ಬೇಕಾದಷ್ಟು ಅಡಿಗೆಗಳಲ್ಲಿ ಬಳಕೆ ಮಾಡ್ತೀವಿ ಪ್ರತಿಯೊಬ್ಬರು ಕೂಡ. ಆದರೆ ಔಷಧೀಯವಾಗಿ ಅಂತ ಈ ಥರ ಸಮಸ್ಯೆಗಳಿದ್ದಾಗ ಬಳಸುವಾಗ ಈ ರೂಪದಲ್ಲಿ ಮಾಡಿಕೊಂಡು ಸೇವನೆ ಮಾಡೋದು ಒಳ್ಳೆಯದು. ನೀರು ಸಲ ರುಬ್ಕೊಳ್ಳೋಣ. ಇದರಲ್ಲಿ ಇನ್ನೂ ತುಂಬ ಅಂಶ ಇದೆ. ಇದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕೊಳ್ಳೋಣ. ಏಲಕ್ಕಿ ಪುಡಿ, ಏಲಕ್ಕಿ ಪುಡಿ, ಏಲಕ್ಕಿ ನಾವು ಗಸಗಸೆ ಹಾಕ್ಕೊಂಡಿದ್ದೀವಿ, ಬಾದಾಮಿ ಬೀಜ ಹಾಕ್ಕೊಂಡಿದ್ದೀವಿ, ಏಲಕ್ಕಿ ಪುಡಿ, ತೆಂಗಿನಕಾಯಿ ಮತ್ತು ಜೇನುತುಪ್ಪ. ಅಕಸ್ಮಾತ್ ಜೇನುತುಪ್ಪ ಇಷ್ಟ ಇಲ್ಲ ಬೇಡ ಅನ್ನೋವಂಥವ್ರು ಹಾಗೆ ಬೇಕಾದರೂ ಸೇವನೆ ಮಾಡ್ಬೋದು. ಆದರೆ ಜೇನುತುಪ್ಪ ಹಾಕ್ಕೊಳ್ಳೋದ್ರಿಂದ ಅದರಿಂದನೂ ಕೆಲವು ಅನುಕೂಲಗಳಿದೆ. ಹಾಕ್ಕೊಳ್ಳೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಮತ್ತು ಮಧುಮೇಹಿಗಳಿಗೆ ಇದು ತುಂಬ ಹಿತಕರವಾದದ್ದು.
ಈಗ ಇದು ಸಂಪೂರ್ಣವಾಗಿ ರೆಡಿಯಾಗಿದೆ. ಹ್ಞೂ ಇದನ್ನು ಸರ್ವಿಂಗ್ ಹಾಕ್ಕೊಳ್ಳೋಣ. ಎಸ್. ಗಸಗಸೆ ಹಾಲು ರೆಡಿ. ಥ್ಯಾಂಕ್ ಯು ಅಮ್ಮ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಗಸಗಸೆ ಹಾಲು ರೆಡಿಯಾಗಿದೆ. ರೀಕ್ಯಾಪ್ ನೋಡ್ಕೊಂಡು ಬನ್ನಿ, ಅದಾದ್ಮೇಲೆ ನಾನು ಟೇಸ್ಟ್ ಮಾಡ್ತೀನಿ. ಗಸಗಸೆ ಹಾಲು ಮಾಡುವ ವಿಧಾನ: ಮೊದಲಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ 1 ಗಂಟೆಗಳ ಕಾಲ ನೆನೆಸಿರುವ ಗಸಗಸೆ, ಸ್ವಲ್ಪ ನೀರು, ಬಾದಾಮಿ ಹಾಗೂ ಕಾಯಿ ತುರಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಈ ಮಿಶ್ರಣವನ್ನು ಶೋಧಿಸಿ ಏಲಕ್ಕಿ ಹಾಗೂ ಜೇನುತುಪ್ಪ ಸೇರಿಸಿದರೆ ಆರೋಗ್ಯಕರವಾದ ಗಸಗಸೆ ಹಾಲು ಸವಿಯಲು ಸಿದ್ಧ. ಓಕೆ ಅಮ್ಮ, ಟೇಸ್ಟ್ ಮಾಡೋಣವಾ? ಸಕ್ಕತ್ತಾಗಿದೆ. ಪಾಯಸಕ್ಕಿಂತ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಲೆ ಮೇಲೆ ಇಟ್ಟಿಲ್ಲ, ಕಾಯಿಸಿಲ್ಲ, ಕುದಿಸಿಲ್ಲ, ಏನಿಲ್ಲ. ಸಕ್ಕರೆ ಬೆಲ್ಲ ಏನು ಹಾಕಿಲ್ಲ. ತುಂಬ ರುಚಿಯಾಗಿದೆ. ಏನು ಆರಾಮಾಗಿ ಕುಡಿಬೋದು. ಔಷಧಿ ಅಂತ ಅನ್ಸೋದೇ ಇಲ್ಲ ಬಿಡಿ. ನಾನು ಯಾವಾಗಲೂ ಅದೇ. ಹೌದು, ನೀವು ಕೆಲವೊಂದು ಅದೇ ಥರ ಮಾಡ್ತೀರಮ್ಮ. ಅದು ಕುಡಿಯೋಕ್ಕೆ ಎಷ್ಟು ರುಚಿಯಾಗಿರುತ್ತೆ ಮತ್ತು ತಿನ್ನೋಕ್ಕೆ ಎಷ್ಟು ರುಚಿಯಾಗಿರುತ್ತೆ. ಕೆಲವು ಸರಿ ನಮ್ಗೆ ಆಗೋದೇ ಇಲ್ಲ, ತಿನ್ನೋಕ್ಕೆ ಆಗಲ್ಲ, ಕುಡಿಯೋಕ್ಕೆ ಆಗಲ್ಲ ಅನ್ನೋದನ್ನೆಲ್ಲ ನೀವೆಷ್ಟು ರುಚಿಯಾಗಿ ಮಾಡಿ ತೋರಿಸ್ತೀರಾ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡ್ತೀನಮ್ಮ. ನಮಸ್ಕಾರ. ನಮಸ್ತೆ, ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಗಸಗಸೆ ಹಾಲು ತುಂಬಾ ರುಚಿಯಾಗಿತ್ತು. ನೀವು ಆರೋಗ್ಯನ ಕಾಪಾಡ್ಕೋಬೇಕಂದ್ರೆ ಆಗಾಗ ಈ ಥರ ಒಂದು ಗಸಗಸೆ ಹಾಲನ್ನ ಮಾಡ್ಕೊಂಡು ಕುಡೀರಿ ಅಂತ ಹೇಳ್ತಾ, ಸೊ ಈಗ ನೆಕ್ಸ್ಟ್ ಯಾರು ಬರ್ತಿದ್ದಾರೆ, ಅವ್ರು ನಮಗೋಸ್ಕರ ಯಾವ ಡೆಲಿಕಸಿ ಮಾಡ್ತಿದ್ದಾರೆ ಅದನ್ನೆಲ್ಲ ನೋಡೋಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಸಣ್ಣ ವಿರಾಮ. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಟೇಕ್ ಅ ಬ್ರೇಕ್. ಅಡುಗೆ ಮಾಡ್ತೀರಾ? ಸ್ವಲ್ಪ ಸ್ವಲ್ಪನಾ? ಅದೇ ನಮಗೆ ಸ್ವಲ್ಪ ಅಂದ್ರೆ ಒಗ್ಗರಣೆ ಆಗಿದ್ರೆ ಅಮ್ಮ ನಿಮ್ಗೆ ಇಲ್ಲ ಇಲ್ಲ ಆ ಥರ ಏನೂ ಇಲ್ಲ. ಡಿಫ್ರೆಂಟ್ ಆಗಿದ್ರೆ ಟ್ರೈ ಮಾಡೋಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓಕೆ ಓಕೆ, ಫೈನ್. ಸೊ ಏನು ಡಿಶ್ ಮಾಡ್ತಾ ಇದ್ರೆ ಇವತ್ತು? ಆಲೂ 65. ಆಲೂ 65ಆ? ವೆರಿ ನೈಸ್. ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಎಸ್, ನಾವು ಕೊಟ್ಟಂತ ಚಾಲೆಂಜ್ನಲ್ಲಿ ವಿನ್ ಆಗಿ ಒಂದು ಡೆಲಿಕಸಿ ಮಾಡ್ತೀನಿ ಅಂತ ನಮ್ಮ ಪಾಕಶಾಲೆಯಲ್ಲಿ ಪೂಜಾ ಅವ್ರು ಬಂದಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ಪೂಜಾ. ಹಾಯ್. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಲ್ಲಿಂದ ಬರ್ತಾ ಇದ್ದೀರಾ? ಶ್ರೀರಾಮ್ಪುರಂ. ಅಡುಗೆ ಮಾಡ್ತೀರಾ? ಸ್ವಲ್ಪ. ಸ್ವಲ್ಪನಾ? ಅದೇ ನಮಗೆ ಸ್ವಲ್ಪ ಅಂದ್ರೆ ಒಗ್ಗರಣೆ ಡಿಫ್ರೆಂಟ್ ಆಗಿದ್ರೆ ಅಮ್ಮ ನಿಮ್ಗೆ ಇಲ್ಲ ಇಲ್ಲ ಆ ಥರ ಏನೂ ಇಲ್ಲ. ಡಿಫ್ರೆಂಟ್ ಆಗಿದ್ರೆ ಟ್ರೈ ಮಾಡೋಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓಕೆ ಓಕೆ, ಫೈನ್. ಸೊ ಏನು ಡಿಶ್ ಮಾಡ್ತಾ ಇದ್ರೆ ಇವತ್ತು? ಆಲೂ 65. ಆಲೂ 65ಆ? ವೆರಿ ನೈಸ್. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಇದಕ್ಕೆ? ಬಾಯ್ಲ್ಡ್ ಪೊಟ್ಯಾಟೋಸ್, ಅರಿಶಿನ ಪೌಡರ್, ಸಾಲ್ಟ್, ಖಾರ ಪೌಡರ್, ಟೊಮೆಟೊ ಸಾಸ್, ಚಿಲ್ಲಿ ಸಾಸ್, ಕಾರ್ನ್ಫ್ಲೋರ್, ಕೊರಿಯಂಡರ್, ಚಾಪ್ಡ್ ಕೊರಿಯಂಡರ್, ಗರಂ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಈಗ ಮಿಕ್ಸ್ ಮಾಡೋಕ್ಕೆ ಒಂದು ಬೌಲ್ ಬೇಕು. ಈಗ ಫಸ್ಟ್ ಬಾಯ್ಲ್ ಮಾಡಿರೋ ಪೊಟ್ಯಾಟೋಸ್ನ ಇದ್ರಲ್ಲಿ ಹಾಕೋಣ. ಇದು ಸಾಲ್ಟ್ ಹಾಕಿ ಏನಾದರೂ ಬಾಯ್ಲ್ ಮಾಡಿ? ಹೌದು, ಇದು ಸಾಲ್ಟ್ ಹಾಕ್ಬಿಟ್ಟು ಬಾಯ್ಲ್ ಮಾಡಿರೋದು ಇದು ಪೊಟ್ಯಾಟೋಸ್. ಓಕೆ. ಈಗ ಇದಕ್ಕೆ ಅರಿಶಿನ ಪೌಡರ್, ಸ್ವಲ್ಪ ಸಾಲ್ಟ್. ಸೊ ಸಾಲ್ಟ್ ಆಲ್ರೆಡಿ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಸಾಲ್ಟ್. ಓಕೆ. ಸ್ವಲ್ಪ ಖಾರ ಪೌಡರ್, ಈಗ ಗರಂ ಮಸಾಲ, ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್.
ಇದು ಡೀಪ್ ಫ್ರೈ ಮಾಡ್ತೀರಾ? ಹೌದು. ಸೊ ಆಯಿಲ್ ಬಿಸಿ ಮಾಡೋಕ್ಕೆ ಹಾ, ಇಡೋಣ ಬಿಸಿ ನಾವು. ನಾವು ಉಪಯೋಗಿಸ್ತಾ ಇದ್ದೀವಿ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಇದರಲ್ಲಿ ವಿಟಮಿನ್ ಎ, ಡಿ ಅಂಡ್ ಇ ಇದೆ. ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಸ್ವಲ್ಪನೇ ಎಣ್ಣೆ ಬಳಸಿ ಜಾಸ್ತಿ ಅಡುಗೆ ಮಾಡ್ಬೋದು. ಫಾರ್ ಯುವರ್ ಕಂಪ್ಲೀಟ್ ಫ್ಯಾಮಿಲಿ ಹೆಲ್ತ್, ಫ್ರೀಡಮ್ ಜೊತೆ ಆಹಾರ, ಫ್ರೀಡಮ್ ಜೊತೆ ಆನಂದ. ಓಕೆ, ಟೊಮೆಟೊ ಸಾಸ್. ಸ್ವಲ್ಪ ಚಿಲ್ಲಿ ಸಾಸ್. ಚಿಲ್ಲಿ ಸಾಸಾ? ಹಾಂ. ಈಗ ಕಾರ್ನ್ಫ್ಲವರ್. ಈಗ ಸ್ವಲ್ಪ ಫುಡ್ ಕಲರ್ ಹಾಕಿ. ಓಕೆ. ಏನಿದು? ಫುಡ್ ಕಲರ್. ಓಕೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ. ಓಕೆ. ಏನು ಹಾಬೀಸ್ ನಿಮ್ಮದು? ಡ್ಯಾನ್ಸ್ ಮತ್ತು ಲಿಸನಿಂಗ್ ಮ್ಯೂಸಿಕ್. ಹೌದಾ? ಯಾವ ಥರ ಮ್ಯೂಸಿಕ್ ಕೇಳ್ತೀರಾ? ಮೆಲೋಡಿಯಸ್. ಹಾಂ, ಫಿಲ್ಮಿ. ಹಾಂ, ಫಿಲಮ್ ಇದು ಮೆಲೋಡಿಯಸ್ ಸಾಂಗ್. ಓಕೆ. ಡ್ಯಾನ್ಸು? ಡ್ಯಾನ್ಸ್ ಸ್ವಲ್ಪ ಫಾಸ್ಟ್ ಬೀಟ್ ಆಗಿರೋದು. ಓಕೆ. ಎಲ್ಲಾದರೂ ಹೋಗ್ತಾ ಇದ್ದೀರಾ ಕಲಿಯೋಕ್ಕೆ? ಇಲ್ಲ ಮನೇಲಿ ಮಾಡ್ತೀರಾ? ಇಲ್ಲ, ಮನೇಲೇ ಸುಮ್ಮನೆ ಆ ಥರ. ಸುಮ್ಮನೆ ಹಾಗೆ ಸಾಂಗ್ ಬರ್ತಿದ್ರೆ ಮಾಡ್ತಾ ಇರೋದು. ಏನು ಇಂಟ್ರೆಸ್ಟ್ ನಿಮಗೆ? ಏನು? ಬ್ಯಾಂಕ್ ಮ್ಯಾನೇಜರ್ ಆಗಬೇಕು ಅಂತ. ಓಕೆ. ಸೊ ಈಗ ಬ್ಯಾಂಕಿಂಗ್ಗೆ ಪ್ರಿಪೇರ್ ಆಗ್ತಿದ್ದೀನಿ. ಓಕೆ. IBPS ಎಕ್ಸಾಮ್ ಬರೆಯೋಣ ಅಂತ. ಸೊ ಯಾಕೆ ಬ್ಯಾಂಕ್ ಮ್ಯಾನೇಜರೇ ಯಾಕೆ? ಅದೇನೋ ಗೊತ್ತಿಲ್ಲ. ಆರಾಮಾಗಿ ಕೂತ್ಕೊಂಡು ದುಡ್ಡು ಎಣಿಸ್ಬೋದು ಅಂತನಾ? ಸ್ವಲ್ಪ ಆ ಥರನೇ. ಸೊ ಮಿಕ್ಸ್ ಮಾಡಿದ್ದೀವಿ. ಆಯಿಲ್ ಹೀಟ್ ಆಗಿದೆ. ಆಗಿದೆ. ಸೊ ಈಗ ಅದು ಡೀಪ್ ಫ್ರೈ ಮಾಡಬೇಕು. ಓಕೆ. ಯಾವ ಸಬ್ಜೆಕ್ಟ್ ಇಷ್ಟ ಆಗಲ್ಲ ನಿಮಗೆ? ಇಷ್ಟ ಆಗಲ್ಲ. ಹಾಂ. ಲೈಕ್ ಥಿಯರಿ ಸಬ್ಜೆಕ್ಟ್ಸ್ ಅಂದರೆ ನನಗಾಗಲ್ಲ. ಪ್ರಾಕ್ಟಿಕಲ್ಸ್ ಅಂದರೆ ತುಂಬ ಇಷ್ಟ. ಓ, ಥಿಯರಿ ಇಷ್ಟ ಆಗಲ್ಲ. ಥಿಯರಿ ಸಬ್ಜೆಕ್ಟ್ ಕಷ್ಟ ಇದೆ. ಕುಕಿಂಗ್ ಇಂಟ್ರೆಸ್ಟ್ ಇದೆಯಾ ಇಲ್ಲ ಸುಮ್ಮನೆ ಹಂಗೆ? ಹಾಂ, ಇಂಟ್ರೆಸ್ಟ್ ಇದೆ. ಅದೇ ರೊಟೀನ್ ಫುಡ್ ಆದರೆ ಮಾಡೋಕ್ಕೆ ಬೋರ್ ಆಗುತ್ತೆ. ಸ್ವಲ್ಪ ಡಿಫ್ರೆಂಟ್ ಆದರೆ ಮಾಡ್ತೀನಿ. ಯಾರ್ಯಾರಿದ್ದೀರಾ ಮನೇಲಿ ನೀವು? ನಮ್ಮಪ್ಪ, ಮಮ್ಮಿ, ನಾನು, ನಮ್ಮ ತಮ್ಮ, ನಮ್ಮ ಅಜ್ಜಿ. ಸೊ ಈಗ ಆಗಿದೆ. ಇದನ್ನ ತೆಗಿ. ಸೊ ಈಗ ರೆಡಿ ಆಗಿದೆ. ಗಾರ್ನಿಶಿಂಗ್ಗೆ ಸ್ವಲ್ಪ ಕೊರಿಯಂಡರ್ ಕಟ್ ಮಾಡಿ. ಸೊ ಸ್ಪೈಸಿ ಆಲೂ 65 ರೆಡಿ ಆಗಿದೆ. ಥ್ಯಾಂಕ್ ಯು. ಓಕೆ, ಸ್ಪೈಸಿ ಆಲೂ 65 ರೆಡಿ ಆಗಿದೆ. ಓಕೆ, ಟೇಸ್ಟ್ ಮಾಡೋಣವಾ? ತಗೊಳ್ಳಿ. ಚೆನ್ನಾಗಿದೆ. ಥ್ಯಾಂಕ್ ಯು. ಸ್ವಲ್ಪ ಮಸಾಲ ಹಿಡ್ಕೋಬೇಕಿತ್ತೇನೋ ಅಂತ ನನ್ನ ಒಂದು ಅಭಿಪ್ರಾಯ. ನಿಮ್ಗೇನು ಅನ್ಸುತ್ತೆ? ನನಗೂ ಅಷ್ಟೇ, ಸ್ವಲ್ಪ ಮಸಾಲ ಅಲ್ಲ? ಹೌದು, ಮಸಾಲ ಸ್ವಲ್ಪ ಹಿಡಿಬೇಕಿತ್ತು. ಎಲ್ಲ ಮಸಾಲ ಎಲ್ಲ ಸ್ಪ್ರೆಡ್ ಆಗಿದೆ. ಸೊ ಅದಕ್ಕೆ
ಏನು ಮಾಡಬೇಕು ಅಂತ ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳಿ. ಓಕೆ, ಚೆನ್ನಾಗಿದೆ, ಟೇಸ್ಟಿ ಆಗಿದೆ, ಸ್ವಲ್ಪ ಮಸಾಲ ಹಿಡಿಬೇಕಿತ್ತು ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಪಾಕಶಾಲೆಗೆ ಬಂದಿದ್ದಕ್ಕೆ. ನಮ್ಮ ಪಾಕಶಾಲೆ ವತಿಯಿಂದ ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದರಲ್ಲಿ ವಿಟಮಿನ್ ಎ, ಡಿ ಆ್ಯಂಡ್ ಇ ಇದೆ. ಫಾರ್ ಯುವರ್ ಕಂಪ್ಲೀಟ್ ಫ್ಯಾಮಿಲಿ ಹೆಲ್ತ್, ಫ್ರೀಡಮ್ ಜೊತೆ ಆಹಾರ, ಫ್ರೀಡಮ್ ಜೊತೆ ಆನಂದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಪೂಜಾ ಅವ್ರು ಬಂದರು, ನಮಗೋಸ್ಕರ ಒಂದು ಸ್ಪೈಸಿ ಆಲೂ 65 ಮಾಡಿದರು, ಚೆನ್ನಾಗಿತ್ತು. ಓಕೆ, ಇವತ್ತಿಗೆ ಇಲ್ಲಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನಷ್ಟು ವಿಷಯಗಳ ಜೊತೆ, ಅಡುಗೆಗಳ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸುವರ್ಣ ಪಾಕಶಾಲೆ. ಬಾಯ್. ಆರೋಗ್ಯಕ್ಕೆ ಇದು ಔಷಧಿಯಾಗಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಇದು ಹೇಗೆ ನೀರನ್ನು ಶುದ್ಧಿಗೊಳಿಸುತ್ತೆ, ಹಾಗೆ ಶರೀರದ ಒಳಕ್ಕೆ ಹೋದ್ಮೇಲೆ ಶ್ವಾಸಕೋಶವನ್ನು ಶುದ್ಧಿಗೊಳಿಸುತ್ತೆ. ಅಲ್ಲಿರುವಂತಹ ಗಾಳಿ ಒಳಗೆ ಹೋಗ್ತಾ ಇರುತ್ತೆ, ಹೊರಗೆ ಬರ್ತಾ ಇರುತ್ತೆ. ನಮಗೆ ಅರಿವಿರಲಿ ಇಲ್ಲದೆ ಇರಲಿ ಅದ್ರ ಕೆಲಸವನ್ನು ಅದು ಮಾಡ್ತಾನೆ ಇರುತ್ತೆ. ಆದರೆ ಈ ಗಾಳಿಯಲ್ಲಿಯೂ ಕೂಡ ಅಶುದ್ಧತೆ ನಮಗೆ ಗೊತ್ತಿರುವಂಥದ್ದು. ಈ ಅಶುದ್ಧ ಗಾಳಿ ಒಳಕ್ಕೆ ಹೋಗುತ್ತೆ, ಹೊರಕ್ಕೆ ಬರುತ್ತೆ. ಆ ಒಳಗಡೆ ಹೋಗಿದಂತಹ ಗಾಳಿಯನ್ನು ಸರಿಯಾಗಿ ಶುದ್ಧಗೊಳಿಸಿ ನಮಗೆ ಶ್ವಾಸಕೋಶದಲ್ಲಿ ಸರಿಯಾಗಿ ಕೆಲಸವನ್ನು ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ. ಹಿಂದಿನವರು ಹೋಮ ದ್ರವ್ಯ ಅಂತ ಏನೇನನ್ನ ನಮಗೆ ಅಭ್ಯಾಸ ಮಾಡಿಸಿದ್ದಾರೆ, ಅದು ಎಕ್ಕದ ಕಡ್ಡಿ ಇರಬಹುದು, ಅರಳಿ ಕಡ್ಡಿ ಇಲ್ದಿರ ಯಾವ ಹೋಮವೂ ಕೂಡ ಆಗೋದೇ ಇಲ್ಲ. ಅರಳಿ ಕಡ್ಡಿ ಇರಬಹುದು, ಈ ತರಹ ಲಾವಂಚ ಇರಬಹುದು, ಶ್ರೀಗಂಧ ಇರಬಹುದು. ಇವೆಲ್ಲವನ್ನು ಕೂಡ ಹೋಮಕ್ಕೆ ಹಾಕೋದ್ರಿಂದ ಸಂಪೂರ್ಣವಾದ ಪರಿಸರ ಶುದ್ಧಿಯಾಗತ್ತೆ. ಆ ಪರಿಸರದಲ್ಲಿರುವಂತಹ ಗಾಳಿ ಪೂರ್ಣವಾಗಿ ಸ್ವಚ್ಛವಾಗತ್ತೆ. ಗಾಳಿಯನ್ನು ಹೇಗೆ ಸ್ವಚ್ಛ ಮಾಡೋಕ್ಕಾಗತ್ತೆ ನಾವು?